ಇದು ಗೋಕರ್ಣ ಆಗಿರುತ್ತೆ. ಸೊ ನಾವು 1 ಗಂಟೆಗೆ ಬಂದ್ವಿ ಗೋಕರ್ಣಗೆ. 1 ಗಂಟೆಗೆ ಬಂದರೆ ಸೊ ಕ್ಲೋಸ್ ಆಗಿತ್ತು ಗೋಕರ್ಣ. ಸೊ ಬೀಚಲ್ಲೆಲ್ಲ ಆಡಿಕೊಂಡು ಆಮೇಲೆ ಬಂದಿದ್ದು ಉಡುಪಿಗೆ ಬಂದ್ವಿ. ಉಡುಪಿಗೆ ಬರೋ ಅಷ್ಟೊತ್ತಿಗೆ ನಾವು 10 o'clock ಆಗಿಬಿಟ್ಟಿತ್ತು. ಸೊ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಆಗಿಲ್ಲ. ಆಮೇಲೆ ಬಂದು ಉಡುಪಿಲಿ ರೂಮ್ ಮಾಡ್ಕೊಂಡ್ವಿ. ರೂಮ್ ಮಾಡಿಕೊಂಡು ಮಾರ್ನಿಂಗ್ ಒಂದು 6 o'clock ಹಂಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೋಗ್ತಾಯಿದ್ದೀವಿ ಟೆಂಪಲ್ಗೆ. ತುಂಬಾ ಚೆನ್ನಾಗಿತ್ತು. ಕೃಷ್ಣನ ದೇವಸ್ಥಾನ ಉಡುಪಿಲಿರೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ ನೋಡ್ಬೋದು ಈ ಥರ ತುಂಬಾ ನಿಶ್ಶಬ್ದವಾಗಿತ್ತು, ಏನು ಸೌಂಡ್ ಇಲ್ಲ. ಎಷ್ಟು ದೇವಸ್ಥಾನಗಳಿದೆ ಅಂದ್ರಲ್ಲಿ ಒಂದು 10 ದೇವಸ್ಥಾನಗಳಿದೆ. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಒಂದು ದೇವಸ್ಥಾನ ಹೋಗಿ ನೋಡಿದ್ಕೆ ಫಸ್ಟ್ ಒಂದು ದೇವಸ್ಥಾನ ಹೋಗಿ ಅಷ್ಟೊಂದು ರಶ್ ಏನಿರಲ್ಲ ಅನ್ಕೊಂಡೆ. ಅದು ಚೆನ್ನಾಗಿತ್ತು ಫಸ್ಟ್ ಹೋಗಿದ್ವಲ್ಲ. ಮಾಡ್ಕೊಂತಿದ್ವಲ್ಲ ಆಮೇಲೆ ಅಲ್ಲೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋಸ್ ಮಾಡೋ ಹಾಗಿಲ್ಲ. ತುಂಬಾ ಸೆಕೆ ಇತ್ತು. ಎಷ್ಟು ಸೆಕೆ ಅಂದರೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಗೋಯಿತು. ವಾಮಿಟ್ ಅಂದರೆ ವಾಮಿಟು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ನಮ್ಮ ರೂಮ್ ಪಕ್ಕದಲ್ಲೇ ಹೋಟೆಲ್ ಇತ್ತು. ಸೊ ಅಲ್ಲಿ ಊಟ ಮಾಡಿಕೊಂಡು ನನ್ನ ಮಗಳು ತುಂಬ ವಾಮಿಟ್ ಇತ್ತು. ಊಟ ಎಲ್ಲ ತಿನ್ನಿಸ್ಕೊಂಡು ಅವಳು ಊಟನೇ ಮಾಡಲಿಲ್ಲ. ಆಮೇಲೆ ಆಟೋದಲ್ಲಿ ಬಂದ್ವಿ, ಬಸ್ಸಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ಮಲ್ಪೆಗೆ ಬಂದ್ವಿ. ಮಲ್ಪೆಲಂತೂ ಸಖತ್ ಬಿಸಿಲು ಇರೋಕ್ಕೆ ಆಗ್ತಾಯಿಲ್ಲ. ಹೋಟೆಲ್ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಷ್ಟು ಎಂಜಾಯ್ ನೋಡ್ಬೋದು. ಎಷ್ಟು ಚೆನ್ನಾಗಿದೆ. ಬೋಟಿಂದ ಇಳಿಸ್ತಾರೆ, 1 hour ಕೊಡ್ತಾರೆ. ಅಲ್ಲೆಲ್ಲ ಆಟ ಆಡ್ಕೊಳ್ಳಿ ನೋಡ್ಕೊಳ್ಳಿ ಅಂತೇಳಿ ತುಂಬಾ ಚೆನ್ನಾಗಿತ್ತು. 350 ಒಬ್ರಿಗೆ. ಮಕ್ಳಿಗಾದರೆ 1 ವರ್ಷದ ಒಳಗಡೆ ಆದರೆ ಅವ್ರಿಗೆ ಇಸ್ಕೊಳ್ಳಲ್ಲ. 2 ವರ್ಷ 3 ವರ್ಷ ಆದರೆ ಅವ್ರಿಗೆ ಫೀಸ್ ಇರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಒಂದ್ಸತಿ ಹೋಗಿ. ಚೆನ್ನಾಗಿದೆ ಮಲ್ಪೆಗೆ. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಆದರೆ ಬಿಸಿಲಲ್ಲಿ ಹೋದರೆ ತಡ್ಕೊಳಕ್ಕಾಗಲ್ಲ ಬಿಸಿಲು. ಆಮೇಲೆ ಅಲ್ಲೇ ಬೀಚ್ ಇತ್ತಲ್ಲ, ಸೊ ಬೋಟಿಂದ ಬಂದು ಅಲ್ಲಿಂದ ಆಟೋದಲ್ಲಿ ಬಂದು ಬೀಚಲ್ಲೆಲ್ಲ ಆಡಿ, ಸೊ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಫಿಶ್ ಎಲ್ಲ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ ಇದನ್ನು ನೋಡ್ಬಿಟ್ಟು ನನ್ನ ಮಗಳು ಆಟ ಆಡಬೇಕು ಅಂತ ಇದ್ಲು. ಆಟ ಆಡ್ತಿದ್ರೆ ಆಮೇಲೆ ಬೇಡ ಅಂತ ಇದ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.